Hi, I'm Kaviraj from scoringtarget.com. In today's session, we are going to discuss the first woman in the space, important questions and answers for 8th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಮಕ್ಕಳಿಗಾಗಿ ಸಪ್ಲಿಮೆಂಟರಿ ರೀಡಿಂಗ್ನ 4ನೇ ಪಾಠವಾದ ದ ಫಸ್ಟ್ ವುಮೆನ್ ಇನ್ ದ ಸ್ಪೇಸ್ ಪಾಠದ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪಾಠದ ಈಗಾಗಲೇ 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟ್ರಿ ರೀಡಿಂಗ್ನೇ ಎಲ್ಲ ಒಂದು ಸಾರಾಂಶ ಮತ್ತು ಪ್ರಶ್ನೋತ್ತರ ವೀಡಿಯೋಗಳನ್ನ ಮಾಡಿದ್ದೀನಿ. ಅವುಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೋಡ್ಕೊಳ್ಳಿ. ನಾವೀಗ ಮೊದಲನೇದಾಗಿ ಫಸ್ಟ್ ಕ್ವೆಶನ್ ನೋಡ್ತಾ ಇದ್ವಿ. ಆನ್ಸರ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಅ ಸೆಂಟೆನ್ಸ್ ಆರ್ ಟು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಮೊದಲನೇ ಪ್ರಶ್ನೆ, ವೆನ್ ಡಿಡ್ ವ್ಯಾಲೆಂಟಿನಾ ಗೋ ಅರೌಂಡ್ ದ ಅರ್ತ್? ವ್ಯಾಲೆಂಟಿನಾ ಅವರು ಭೂಮಿಯ ಸುತ್ತಲೂ ಸುತ್ತಿದ್ದು ಯಾವಾಗ, ಅಂದರೆ ಬಾಹ್ಯಾಕಾಶಕ್ಕೆ ಹೋಗಿದ್ದು ಯಾವಾಗ ಅಂತ. ಇನ್ನೊಂದು ಪ್ರಶ್ನೆ ಇದೆ ಅದರಲ್ಲಿ, ವಾಟ್ ವಾಸ್ ಗ್ರೇಟ್ ಅಬೌಟ್ ದಿಸ್ ಇವೆಂಟ್? ಈ ಒಂದು ಘಟನೆಯ ಬಗ್ಗೆ ಯಾವ ಒಂದು ಮಹತ್ವ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಎರಡು ಪ್ರಶ್ನೆಗಳಿವೆ ಒಂದೇ ಪ್ರಶ್ನೆಯಲ್ಲಿ. ಇದಕ್ಕೆ ಉತ್ತರ ಈ ಥರ ಬರೀಬೇಕು. ವ್ಯಾಲೆಂಟಿನಾ ವೆಂಟ್ ಅರೌಂಡ್ ದ ಅರ್ತ್ ಆನ್ ಜೂನ್ 16, 1963. ವ್ಯಾಲೆಂಟಿನಾ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ದು ಜೂನ್ 16, 1963ರಂದು. ಸೊ ಏನೊಂದು ಗ್ರೇಟ್ ಇವೆಂಟ್ ಇದ್ರ ಬಗ್ಗೆ ಅಂದರೆ, ಸಿ ಓನ್ ದ ಕ್ರೆಡಿಟ್ ಆಫ್ ಬೀಂಗ್ ದಿ ವರ್ಲ್ಡ್ಸ್ ಫಸ್ಟ್ ವುಮೆನ್ ಸ್ಪೇಸ್ ವುಮೆನ್. ಇಟ್ ವಾಸ್ ಅ ಗ್ರೇಟ್ ಈವೆಂಟ್. ಅವರ ಒಂದು ಅತಿ ಪ್ರಮುಖವಾದ ಸಾಧನೆ ಯಾವುದಂದರೆ, ಈ ಥರ ಬಾಹ್ಯಾಕಾಶಕ್ಕೆ ಹೋಗೋ ಮೂಲಕ ಜಗತ್ತಿನ ಪ್ರಪ್ರಥಮ ಮಹಿಳೆ ಅಂತಕ್ಕಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಇದು ಒಂದು ಗ್ರೇಟ್ ಇವೆಂಟ್ ಅಂತ ನಾವು ಹೇಳ್ತೀವಿ. ಕ್ವೆಶನ್ 2, ಹೌ ಡಿಡ್ ವ್ಯಾಲೆಂಟಿನಾ ಹೆಲ್ಪ್ ಹರ್ ಮದರ್? ವ್ಯಾಲೆಂಟಿನಾ ಅವರು ತಮ್ಮ ತಾಯಿಗೆ ಯಾವ ಥರ ಸಹಾಯ ಮಾಡಿದರು? ವಾಟ್ ಎಲ್ಸ್ ವಾಸ್ ಸಿ ಡೂಯಿಂಗ್ ಎಟ್ ದ ಸೇಮ್ ಟೈಮ್? ಅದೇ ವೇಳೆಯಲ್ಲಿ ಅವರು ಮತ್ತೆ ಏನು ಮಾಡ್ತಾ ಇದ್ರು ಅಂತ ನಮಗೆ ಎರಡು ಪ್ರಶ್ನೆಗಳಿವೆ. ಮೊದಲನೇದಾಗಿ ತಾಯಿಗೆ ಯಾವ ಥರ ಸಪೋರ್ಟ್ ಮಾಡಿದ್ರು, ಅದರ ಜೊತೆಗೆ ಮತ್ತೆ ಇನ್ನೇನು ಮಾಡ್ತಿದ್ರು ಅಂತ ಪ್ರಶ್ನೆ. ಆನ್ಸರ್, ವ್ಯಾಲೆಂಟಿನಾ ವೆಂಟ್ ಟು ವರ್ಕ್ ಎಟ್ ಅ ಟೈರ್ ಫ್ಯಾಕ್ಟ್ರಿ ಎಟ್ ಅ ಟೆಕ್ಸ್ಟೈಲ್ ಮೀಲ್ ಟು ಹೆಲ್ಪ್ ಹರ್ ಮದರ್. ಸೊ ತಾಯಿಗೆ ಸಪೋರ್ಟ್ ಮಾಡೋ ಸಲುವಾಗಿ ಅವರು ಟೈರ್ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು. ಆ ನಂತರ ಒಂದು ಟೆಕ್ಸ್ಟೈಲ್ ಮೀಲ್ ಅಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ಏನು ಮಾಡ್ತಿದ್ರು ಅಂತ ಇನ್ನೊಂದು ಪ್ರಶ್ನೆ ಇದೆಯಲ್ಲ. ಎಟ್ ದ ಸೇಮ್ ಟೈಮ್ ಸಿ ಅಟೆಂಡೆಡ್ ಸಮ್ ಕ್ಲಾಸಸ್ ಆಟ್ ಯೂರೋಸ್ಲೋವಾ. ಅದೇ ವೇಳೆಯಲ್ಲಿ ಅವರು ಯೂರೋಸ್ಲೋವಾದಲ್ಲಿ ನೈಟ್ ತರಗತಿಗಳನ್ನು, ರಾತ್ರಿ ತರಗತಿಗೆ ಅಟೆಂಡ್ ಆಗಿ ಕಲಿತಾ ಇದ್ರು. ಇಷ್ಟು ಬರೆದ್ರೆ ಸಾಕು. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಹೌ ಡಿಡ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಸೇರ್ ಹರ್ ಜಾಯ್ಸ್ ಎಟ್ ದಿ ಹಿಸ್ಟೋರಿಕ್ ಮೂಮೆಂಟ್? ಅಂದರೆ ವ್ಯಾಲೆಂಟಿನಾ ಅವರು ಮಾಡಿದಂಥ ಸಾಧನೆ ಕಂಡು, ಐತಿಹಾಸಿಕ ಸಾಧನೆ ಕಂಡು ಜನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು, ಯಾವ ಥರ ಎಂಜಾಯ್ ಮಾಡಿದ್ರು ಅಂತ ಪ್ರಶ್ನೆ. ಆನ್ಸರ್, ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಸಿಂಪ್ಲಿ ಡ್ಯಾನ್ಸ್ಡ್ ವಿತ್ ಜಾಯ್ ವೆನ್ ದೇ ಹರ್ಡ್ ದ್ಯಾಟ್ ವ್ಯಾಲೆಂಟಿನಾ ವಾಸ್ ಗೋಯಿಂಗ್ ರೌಂಡ್ ದ ಗ್ಲೋಬ್. ಸೊ ವ್ಯಾಲೆಂಟಿನಾ ಅವರು ಬಾಹ್ಯಾಕಾಶಕ್ಕೆ ಹೋಗಿ ಯಶಸ್ವಿಯಾಗಿ ತಲುಪಿದ ನಂತರ ಜನ ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ನೆಕ್ಸ್ಟ್ ಕ್ವೆಶನ್ ನಂಬರ್ 4. ವಾಟ್ ಡಿಡ್ ಸಿ ಸೇ ಆನ್ ಲ್ಯಾಂಡಿಂಗ್ ಆಫ್ಟರ್ ದಿ ಸ್ಪೇಸ್ ಫ್ಲೈಟ್? ಸೊ ಬಾಹ್ಯಾಕಾಶ ನೌಕೆ ಹೋದಾಗ, ಅಂದರೆ ಮೇಲ್ಗಡೆ ಹೋದಾಗ ಅವರು ಏನು ಹೇಳಿದರು ಅಂತ. ವಾಟ್ ಡಿಡ್ ಸಿ ಸೇ ಆನ್ ಲ್ಯಾಂಡಿಂಗ್ ಅಂದರೆ ಆಫ್ಟರ್ ದ ಸ್ಪೇಸ್ ಫ್ಲೈಟ್, ಅಂದರೆ ಈ ಬಾಹ್ಯಾಕಾಶ ಯಾನವನ್ನು ಮುಗಿಸ್ಕೊಂಡು ಬಂದ ನಂತರ ಅವರು ತಮ್ಮ ಅಭಿಪ್ರಾಯವನ್ನು ಯಾವ ಥರ ವ್ಯಕ್ತಪಡಿಸಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಆನ್ಸರ್, ವ್ಯಾಲೆಂಟಿನಾ ಸೆಡ್ ದ್ಯಾಟ್ ಇಟ್ ವಾಸ್ ವೆರಿ ನೈಸ್ ಟು ಬಿ ಅ ಗೆಸ್ಟ್ ಬಟ್ ಇಟ್ ವಾಸ್ ಆಲ್ವೇಸ್ ಬೆಟರ್ ಎಟ್ ಹೋಮ್. ಅಂದರೆ ಬಾಹ್ಯಾಕಾಶದಲ್ಲಿ ಕೆಲವು ದಿನಗಳವರೆಗೆ ಅತಿಥಿಯಾಗಿರೋದು ಮಾತ್ರ ಸೂಕ್ತ, ಆದರೆ ನಮ್ಮ ಭೂಗ್ರಹದಲ್ಲಿ, ಭೂಮಿ ಮೇಲೆ, ಅಂದರೆ ನಮ್ಮ ಮನೆಯಲ್ಲಿರೋದೇ ಎಲ್ಲಕ್ಕಿಂತಲೂ ಉತ್ತಮ ಅಂತ ಹೇಳ್ತಾರೆ. ಆ್ಯಂಡ್ ಸಿ ಫೆಲ್ಟ್ ಜಾಯ್ ಎಟ್ ಬೀಯಿಂಗ್ ಹೋಮ್ ಅಗೇನ್ ವೆನ್ ಸಿ ಲ್ಯಾಂಡೆಡ್. ಯಾವಾಗ ಅವರು ಮರಳಿ ಭೂಮಿಗೆ ಬರ್ತಾರೋ ಆವಾಗ ತಮ್ಮ ಮನೆ ತಲುಪಿದ ಒಂದು ಸಂತೋಷ ಅವರಿಗೆ ಇರುತ್ತೆ. ಅಂದರೆ ಬಾಹ್ಯಾಕಾಶಕ್ಕಿಂತ ಭೂಮಿ ಮೇಲೆ ನಾವು ನೆಮ್ಮದಿಯಾಗಿ ಇರಬಹುದು ಅಂತಕ್ಕಂಥದ್ದು ಈ ಒಂದು ಆನ್ಸರ್ದಿಂದ ತಿಳ್ಕೊತೀವಿ. ಕ್ವೆಶನ್ 5. ಅಪಾರ್ಟ್ ಫ್ರಮ್ ಫ್ಲೈಯಿಂಗ್, ವಾಟ್ ವೇರ್ ವ್ಯಾಲೆಂಟಿನಾಸ್ ಹಾಬೀಸ್? ಹಾಬೀಸ್ ಅಂದರೆ ಹವ್ಯಾಸಗಳು. ಅಪಾರ್ಟ್ ಫ್ರಮ್ ಅಂದರೆ
ಹೊರತುಪಡಿಸಿ. ಅಂದರೆ ಬಾಹ್ಯಾಕಾಶಕ್ಕೆ ಹೋಗೋದನ್ನು ಬಿಟ್ಟು ಮತ್ತು ಇತರ ಹವ್ಯಾಸಗಳು ಯಾವುದಿದ್ದು ವ್ಯಾಲೆಂಟಿನಾಗೆ ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ವ್ಯಾಲೆಂಟಿನಾ ಟೆರೆಸ್ಕೋವಾ ಅವರಿಗೆ ಇರ್ತಕ್ಕಂಥ ಈ ಥರ ಹವ್ಯಾಸಗಳನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಲುಕ್ ಎಟ್ ದ ಆನ್ಸರ್. ಅಪಾರ್ಟ್ ಫ್ರಮ್ ಫ್ಲೈಯಿಂಗ್ ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಆ್ಯಂಡ್ ಲಿಟ್ರೇಚರ್. ಮ್ಯೂಸಿಕ್ ಅಂದರೆ ಸಂಗೀತ, ಲಿಟ್ರೇಚರ್ ಅಂದರೆ ಸಾಹಿತ್ಯ. ಸೊ ಬಾಹ್ಯಾಕಾಶಕ್ಕೆ ಹೋಗೋದರ ಜೊತೆಗೆ ಅವರ ಇತರ ಹವ್ಯಾಸಗಳಂದರೆ ಸಂಗೀತವನ್ನು ಕೇಳೋದು, ಸಾಹಿತ್ಯವನ್ನು ತಿಳಿದುಕೊಳ್ಳೋದು. ಸಿ ಲವ್ಡ್ ರೀಡಿಂಗ್. ಅವರಿಗೆ ಪುಸ್ತಕ ಓದೋದಂದರೆ ತುಂಬಾ ಇಷ್ಟ ಇತ್ತು. ಸೊ ಇಷ್ಟನ್ನು ನಾವಿಲ್ಲಿ ಬರಿಬೇಕು. ಈಗ ಮೇನ್ ಕ್ವೆಶ್ಚನ್ ನಂಬರ್ 2ದಿಂದ ನಾವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಆನ್ಸರ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಅ ಪ್ಯಾರಾಗ್ರಾಫ್ ಆಫ್ ಅಬೌಟ್ 80 to 100 ವರ್ಡ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 80ರಿಂದ 100 ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಸೊ ನಾವು ಆನ್ಸರ್ ನೋಡೋಣ. ಕ್ವೆಶ್ಚನ್ 1. ಇಮ್ಯಾಜಿನ್ ಯು ಆರ್ ಆಸ್ಕ್ಡ್ ಟು ಇಂಟರ್ವ್ಯೂ ವ್ಯಾಲೆಂಟಿನಾ ಟೆರೆಸ್ಕೋವಾ. ಪ್ರಿಪೇರ್ ಅ ಲಿಸ್ಟ್ ಆಫ್ ಕ್ವೆಶನ್ಸ್ ಯು ವುಡ್ ಲೈಕ್ ಟು ಆಸ್ಕ್ ಹರ್. ಇಲ್ಲಿ ಇಂಟರ್ವ್ಯೂ ಅಂದ್ರೇನು, ನಾವು ಸಂದರ್ಶನ ಮಾಡ್ತೀವಲ್ಲ ಅದಕ್ಕೆ ಇಂಟರ್ವ್ಯೂ ಅಂತ ಕರಿತೀವಿ. ಅಂದರೆ ನಿಮಗೆ ವ್ಯಾಲೆಂಟಿನಾ ಅವರಿಗೆ ಇಂಟರ್ವ್ಯೂ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕರೆ ವ್ಯಾಲೆಂಟಿನಾ ಅವರಿಗೆ ಯಾವ ಪ್ರಶ್ನೆಗಳನ್ನು ಕೇಳ್ತೀರಾ ಅಂತ ಪ್ರಶ್ನೆ. ಅಂದರೆ ನೀವು ವ್ಯಾಲೆಂಟಿನಾ ಅವರಿಗೆ ಇಂಟರ್ವ್ಯೂ ಮಾಡಬೇಕು, ಯಾವ ಪ್ರಶ್ನೆಗಳನ್ನ ಅವರಿಗೆ ನೀವು ಕೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳು ಮಾತ್ರ ಲಿಸ್ಟ್ ಕೊಡ್ತೀನಿ ನೋಡಿ. 1. ಗುಡ್ ಮಾರ್ನಿಂಗ್ ಮೇಡಮ್, ವಾಟ್ ಇನ್ಸ್ಪೈರ್ಡ್ ಯು ಟು ಅಚೀವ್ ದಿಸ್ ಸಕ್ಸಸ್. ಮೊದಲು ಅವರಿಗೆ ನಾನು ಗುಡ್ ಮಾರ್ನಿಂಗ್ ಹೇಳ್ತೀನಿ, ಆಮೇಲೆ ನಿಮ್ಮ ಈ ಸಾಧನೆಗೆ ಸ್ಫೂರ್ತಿ ಏನು ಅಂತ ಪ್ರಶ್ನೆ ಕೇಳ್ತೀನಿ. 2. ಹೌ ಡು ಯು ಫೀಲ್ ಅಬೌಟ್ ಯುವರ್ ಅಚೀವ್ಮೆಂಟ್. ಈ ಸಾಧನೆ ಬಗ್ಗೆ ನಿಮಗೆ ಹೇಗೆ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಕೇಳ್ತೀನಿ. 3. ಕುಡ್ ಯು ಟೆಲ್ ಮೀ ಅಬೌಟ್ ಯುವರ್ ಅರ್ಲಿ ಎಜುಕೇಷನ್. ಸೊ ನಿಮ್ಮ ಶಿಕ್ಷಣ ಯಾವ ಥರ ಮುಗಿಸಿದ್ರಿ, ಎಜುಕೇಷನ್ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ದೆನ್ 4.1. ಹೂ ಸಪೋರ್ಟೆಡ್ ಯು ಟು ಡೂ ದಿಸ್ ಅಚೀವ್ಮೆಂಟ್. ಈ ಸಾಧನೆ ಮಾಡಲು ನಿಮಗೆ ಯಾರೆಲ್ಲ ಸಹಾಯ ಮಾಡಿದ್ರು ಅಂತ. ನೆಕ್ಸ್ಟ್, ಡು ಯು ಹ್ಯಾವ್ ಎನಿ ಅದರ್ ಹಾಬೀಸ್. ನಿಮಗೆ ಈ ಥರ ಏನಾದರೂ ಹವ್ಯಾಸಗಳು ಇವೇನಾ ಅಂತ ನಾನು ಪ್ರಶ್ನೆಯನ್ನು ಕೇಳ್ತೀನಿ. 6. ವಾಟ್ ಈಸ್ ಯುವರ್ ಅಡ್ವೈಸ್ ಟು ದ ಯಂಗ್ ಜನ್ರೇಷನ್. ಸೊ ಈ ನವ ಜನ್ರೇಷನ್ಗೆ ನೀವು ಯಾವ ಒಂದು ಮಾರ್ಗದರ್ಶನವನ್ನು, ಸಲಹೆಯನ್ನು ಕೊಡ್ತೀರಾ ಅಂತ. ಇನ್ನು ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ. ಸೊ ಇಷ್ಟು ಕ್ವಶನ್ಗಳನ್ನ ಶಾರ್ಟಾಗಿ ತೆಗೆದು ನೀವು ಇದು ಬಿಟ್ಟು ಮತ್ತು ಬೇರೆ ಕ್ವಶನ್ಗಳನ್ನು ಕೂಡ ಇಂಟರ್ವ್ಯೂವಲ್ಲಿ ಕೇಳ್ಬೋದು. ನಿಮಗೆ ಯಾವುದು ಕೇಳಬೇಕನ್ನಿಸುತ್ತೆ ಆ ಪ್ರಶ್ನೆಗಳನ್ನ, ಸಾಲುಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. ಯು ಮಸ್ಟ್ ಹ್ಯಾವ್ ರೀಡ್ ಅಬೌಟ್ ಕಲ್ಪನಾ ಚಾವ್ಲಾ. ನೀವೆಲ್ಲ ಕಲ್ಪನಾ ಚಾವ್ಲಾನ ಬಗ್ಗೆ ಓದಿರ್ತೀರ. ರೈಟ್ ಇನ್ ಅ ಪ್ಯಾರಾಗ್ರಾಫ್ ದ ಸಿಮಿಲಾರಿಟಿ ಆ್ಯಂಡ್ ಕಾಂಟ್ರಾಸ್ಟ್ ಬಿಟ್ವೀನ್ ದ ಫ್ಲೈಟ್ಸ್ ಆಫ್ ಟೆರೆಸ್ಕೋವಾ ಆ್ಯಂಡ್ ಕಲ್ಪನಾ ಚಾವ್ಲಾ. ಸೊ ನಾನು ಮೊದಲು ವರ್ಡ್ ಮೀನಿಂಗ್ ಹೋಗ್ತೀನಿ. ಸಿಮಿಲಾರಿಟಿ ಅಂದರೆ ಸೇಮ್ ಗುಣಗಳು, ಒಂದೇ ಗುಣಗಳು, ಮತ್ತು ಕಾಂಟ್ರಾಸ್ಟ್ ಅಂದರೆ ವೈರುಧ್ಯಗಳು. ಈ ವ್ಯಾಲೆಂಟಿನಾ ಟೆರೆಸ್ಕೋವಾ ಮತ್ತು ಕಲ್ಪನಾ ಚಾವ್ಲಾರ ಮಧ್ಯೆ ಇರ್ತಕ್ಕಂಥ ಒಂದು ಸಾಮ್ಯತೆಗಳು ಮತ್ತು ವೈರುಧ್ಯಗಳ ಬಗ್ಗೆ ಬರೀರಿ ಅಂತ. ತಮಗೆಲ್ಲ ಗೊತ್ತಿದೆ, ಇಲ್ಲಿ ಈಗಾಗಲೇ ಕಲ್ಪನಾ ಚಾವ್ಲಾ ಅವರು ಕೂಡ ಬಾಹ್ಯಾಕಾಶ ಯಾನಿ, ಅದರ ಜೊತೆಗೆ ವ್ಯಾಲೆಂಟಿನಾ ಟೆರೆಸ್ಕೋವಾ ಕೂಡ ಬಾಹ್ಯಾಕಾಶವನ್ನು ಯಾನ ಮಾಡಿ ಬಂದಿದ್ದಾರೆ. ಇವರಿಬ್ಬರ ಮಧ್ಯೆ ಏನು ಸಾಮ್ಯತೆಗಳಿವೆ ಮತ್ತು ಏನು ಒಂದು ವ್ಯತ್ಯಾಸಗಳಿವೆ ಅಂತ ನಾವು ಬರೀಬೇಕಾಗುತ್ತೆ. ಓಕೆ, ಲುಕ್ ಎಟ್ ದ ಆನ್ಸರ್. ವ್ಯಾಲೆಂಟಿನಾ ಈಸ್ ಅ ರಷ್ಯನ್. ವ್ಯಾಲೆಂಟಿನಾ ಟೆರೆಸ್ಕೋವಾ ಅವರು ರಷ್ಯಾ ದೇಶದವರು. ಸಿ ಈಸ್ ದ ಫಸ್ಟ್ ವುಮೆನ್ ಕಾಸ್ಮೋನೆಂಟ್ ಇನ್ ದ ವರ್ಲ್ಡ್. ಬಾಹ್ಯಾಕಾಶ ಯಾನವನ್ನು ಮಾಡಿದಂಥ ಪ್ರಥಮ ಜಗತ್ತಿನ ಮಹಿಳೆ ಅಂತ ನಾವು ವ್ಯಾಲೆಂಟಿನಾ ಅವರ ಕನ್ಸಿಡರ್ ಮಾಡ್ತೀವಿ. ಕಲ್ಪನಾ ಚಾವ್ಲಾ ಈಸ್ ಎನ್ ಇಂಡಿಯನ್. ನೋಡಿ, ವ್ಯಾಲೆಂಟಿನಾ ಅವರು ರಷ್ಯಾ ದೇಶದ ಇದ್ದರೆ ಕಲ್ಪನಾ ಚಾವ್ಲಾ ಅವರು ಇಂಡಿಯಾದವರು. ಸಿ ಈಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಕಾಸ್ಮೋನಟ್. ಬಾಹ್ಯಾಕಾಶಕ್ಕೆ ಹೋದಂಥ ಪ್ರಥಮ ಭಾರತೀಯ ಮಹಿಳೆ. ವ್ಯತ್ಯಾಸ ಏನಂದರೆ ವ್ಯಾಲೆಂಟಿನಾ ಅವರು ರಷ್ಯಾ ಜಗತ್ತಿನ ಪ್ರಥಮ ಮಹಿಳೆ ಆದರೆ ಕಲ್ಪನಾ ಅವರು ಭಾರತದ ಪ್ರಥಮ ಮಹಿಳೆ ಬಾಹ್ಯಾಕಾಶವನ್ನು ಕೈಗೊಂಡದರಲ್ಲಿ. ಬೋತ್ ಆಫ್ ದೆಮ್ ವೆಂಟ್ ಅರೌಂಡ್ ದ ಅರ್ತ್ ಇನ್ ಸ್ಪೇಸ್. ಅವರಿಬ್ಬರು ಕೂಡ ಬಾಹ್ಯಾಕಾಶಕ್ಕೆ ಯಾನವನ್ನು ಕೈಗೊಂಡರು. ಇದು ಸಾಮ್ಯತೆ, ಸೇಮ್. ಆ್ಯಂಡ್ ಮೇಡ್ ದ ಅಬ್ಸರ್ವೇಷನ್ ಆಫ್ ಅರ್ತ್ ಆ್ಯಂಡ್ ಗಿವ್ ಇನ್ಫಾರ್ಮೇಷನ್ ಫ್ರಮ್ ದಿ ಸ್ಪೇಸ್. ಇಬ್ಬರು ಕೂಡ ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅಲ್ಲಿನ ಮಾಹಿತಿಯನ್ನು ಭೂಮಿಗೆ ಕಳಿಸಿದರು. ಇದು ಕೂಡ ಸೇಮ್. ವ್ಯಾಲೆಂಟಿನಾ ವಾಸ್ ಡ್ರೀಮಿಂಗ್ ಆಫ್ ಸೇಲಿಂಗ್ ಆನ್ ಮ್ಯಾಜಿಕ್ ಕಾರ್ಪೆಟ್. ವ್ಯಾಲೆಂಟಿನಾ ಅವರಿಗೆ ಈ ಥರ ಒಂದು ಮ್ಯಾಜಿಕ್ ಕಾರ್ಪೆಟ್ ಮೇಲೆ ಕೂತ್ಕೊಂಡು ಹಾರಬೇಕು ಅಂತ ಒಂದು ಚಿಕ್ಕಂದಿನಲ್ಲೇ ಕನಸಿತ್ತು. ಕಲ್ಪನಾ ಚಾವ್ಲಾ ಆಲ್ಸೋ ಡ್ರೀಮ್ ದ್ಯಾಟ್ ಶಿ ವಾಸ್ ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್ ವೈಲ್ ರೈಡಿಂಗ್ ಬೈಸಿಕಲ್ ಟು ದಿ ಸ್ಕೂಲ್. ಕಲ್ಪನಾ ಚಾವ್ಲಾ ಅವರು ಕೂಡ ಶಾಲೆಗೆ ಸೈಕಲ್ ಮೇಲೆ ಹೋಗ್ತಿರ್ಬೇಕಾದ್ರೆ ನಾನು ಕೂಡ ಒಂದು ಬಾಹ್ಯಾಕಾಶಕ್ಕೆ ಹೋಗಬೇಕು ಅಂತ ಕನಸನ್ನು ಕಂಡಿದ್ದರು. ಸೊ ಇಷ್ಟು ಸಾಮ್ಯತೆಗಳು ಮತ್ತು ವೈರುಧ್ಯತೆಗಳನ್ನು, ಸಿಮಿಲಾರಿಟೀಸ್
ಮತ್ತು ಕಾಂಟೆಸ್ಟನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಈಗ ನಾವು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಥರ್ಡ್ ಕ್ವೆಶನ್, ವಾಟ್ ಯು ಥಿಂಕ್ ಯಂಗ್ಸ್ಟರ್ಸ್ ಲೈಕ್ ಯು ಕ್ಯಾನ್ ಲರ್ನ್ ಫ್ರಮ್ ದಿ ಲೈಫ್ ಆಫ್ ವ್ಯಾಲೆಂಟಿನಾ ಟೆರೆಸ್ಕೋವಾ? ಡಿಸ್ಕಸ್ ಆ್ಯಂಡ್ ರೈಟ್. ವ್ಯಾಲೆಂಟಿನಾ ಟೆರೆಸ್ಕೋವಾ ಅವರ ಜೀವನದಿಂದ ನೀವು ಯಾವ ಒಂದು ಮೌಲ್ಯಗಳನ್ನು ಕಲ್ತ್ಕೋತೀರಾ ಅಂತ ನಿಮಗೊಂದು ಪ್ರಶ್ನೆ. ಅವ್ರ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ ಈ ಪಾಠವನ್ನು ಕಲಿಯೋದ್ರಿಂದ? ಓಕೆ, ನಾವು ಲುಕ್ ಎಟ್ ದ ಆನ್ಸರ್. ವ್ಯಾಲೆಂಟಿನಾಸ್ ಅರ್ಲಿ ಲೈಫ್ ವಾಸ್ ನೆವರ್ ಅ ಸ್ಮೂತ್ ಸೈಲ್. ವ್ಯಾಲೆಂಟಿನಾ ಅವರ ಪ್ರಾರಂಭದ ಜೀವನ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ಸಿ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಅವರ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿದರು. ಸಿ ಲಾಸ್ಟ್ ಹರ್ ಫಾದರ್ ಎಟ್ ಅರ್ಲಿ ಏಜ್. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡ್ರು. ಸಿ ವರ್ಕ್ಡ್ ಟು ಹೆಲ್ಪ್ ಹರ್ ಫ್ಯಾಮಿಲಿ. ತನ್ನ ಕುಟುಂಬವನ್ನು ಸಹಾಯ ಮಾಡೋ ಸಲುವಾಗಿ ಅವರು ಕೆಲಸಕ್ಕೆ ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ಸಿ ಅಟೆಂಡೆಡ್ ಸಮ್ ನೈಟ್ ಕ್ಲಾಸಸ್ ಆ್ಯಂಡ್ ಗ್ರ್ಯಾಜುಯೇಟೆಡ್ ಇನ್ ಅ ಟ್ರೇಡ್ ಸ್ಕೂಲ್. ಸೊ ಕೆಲಸ ಮಾಡೋದ್ರ ಜೊತೆಗೆ ಹಲವಾರು ರಾತ್ರಿ ತರಗತಿಯನ್ನು ಅಟೆಂಡ್ ಆಗಿ ಪದವಿಯನ್ನು ಮುಗಿಸ್ತಾರೆ. ಲೇಟರ್ ಸಿ ಬಿಕೇಮ್ ಫಸ್ಟ್ ವುಮೆನ್ ಕಾಸ್ಮೋನಟ್ ಇನ್ ದ ವರ್ಲ್ಡ್. ಆ ನಂತರ ಅವರು ಜಗತ್ತಿನ ಪ್ರಪ್ರಥಮ ಬಾಹ್ಯಾಕಾಶ ಯಾನ ಕೈಗೊಂಡಂಥ ಮಹಿಳೆ ಅಂತಕ್ಕಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಬೈ ಅಂಡರ್ಸ್ಟ್ಯಾಂಡಿಂಗ್ ಹರ್ ಲೈಫ್ ಸ್ಟೋರಿ ವಿ ಶುಡ್ ನಾಟ್ ಗೆಟ್ ಡಿಸ್ಹಾರ್ಟೆಡ್ ಎಟ್ ದ ಟೈಮ್ ಆಫ್ ಡಿಫಿಕಲ್ಟೀಸ್. ಸೊ ಈ ಕಥೆ, ಈ ಪಾಠವನ್ನು ಕಲಿತ ನಂತರ ನಮಗೇನು ಗೊತ್ತಾಗುತ್ತೆ ಅಂದರೆ, ಕಷ್ಟದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೃದಯವನ್ನು ಅಂದರೆ ನಮ್ಮ ಮನಸ್ಸನ್ನು ಗಾಬರಿ ಆಗಬಾರ್ದು, ಭಯಪಡಬಾರ್ದು. ವಿ ಹ್ಯಾವ್ ಟು ಫೇಸ್ ಎ ಡಿಫಿಕಲ್ಟೀಸ್ ವಿತ್ ಕರೇಜ್. ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಾವು ಧೈರ್ಯದಿಂದ ಎದುರಿಸಬೇಕು ಅಂತಕ್ಕಂಥ ಒಂದು ಗುಣವನ್ನು ಕಲ್ತ್ಕೊಂಡಿವಿ. ವಿ ಲರ್ನ್ ಬೋಲ್ಡ್ನೆಸ್. ಮತ್ತು ನಾವು ಏನು ಕಲ್ತ್ಕೊಂಡಿವಿ ಅಂದರೆ, ಬೋಲ್ಡ್ನೆಸ್ ಅಂದರೆ ಧೈರ್ಯವಾಗಿರಬೇಕು. ಡೆಡಿಕೇಶನ್, ಸಮರ್ಪಣಾ ಒಂದು ಮನೋಭಾವನೆ ಇರಬೇಕು. ಡಿಟರ್ಮಿನೇಷನ್, ದೃಢವಾದ ನಿರ್ಧಾರ ಇರಬೇಕು. ಆ್ಯಂಡ್ ಹಾರ್ಡ್ ವರ್ಕಿಂಗ್, ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು. ಲೀಡ್ಸ್ ಅ ಗ್ರೇಟ್ ಸಕ್ಸಸ್ ಇನ್ ಲೈಫ್. ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಈ ಎಲ್ಲ ಗುಣಗಳು ಇರಬೇಕು ಅಂತ ನಾವು ಈ ವ್ಯಾಲೆಂಟಿನಾ ಟೆರೆಸ್ಕೋವಾ ಅವರ ಜೀವನದಿಂದ ಮತ್ತು ಈ ಪಾಠದಿಂದ ಕಲ್ತ್ಕೋತೀವಿ ಅಂತ ಇಷ್ಟು ಬರೆದರೆ ಸಾಕು, ಈಸಿಯಾಗಿ ನೀವು ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿವರೆಗೆ ನಾವು ದ ಫಸ್ಟ್ ವುಮೆನ್ ಇನ್ ದ ಸ್ಪೇಸ್ ಪಾಠದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗಾಗಲೇ 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶ ಜೊತೆಗೆ ಪ್ರಶ್ನೋತ್ತರ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲಗಳನ್ನು ನೋಡಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಕ್ಕಂಥ ನಿಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.